ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಬೇಕು, ಮಕ್ಕಳಿಗೆ ಹೈಟೆಕ್ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಇವತ್ತು ಅದೆಷ್ಟೋ ಜನ ಪೋಷಕರು ಸಾಲ ಮಾಡಿಕೊಂಡು ಇನ್ನೇನೋ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಡೊನೇಷನನ್ನು ಕಟ್ಟಿ ಲಕ್ಷಾಂತರ ರೂಪಾಯಿ ಫೀಸನ್ನು ಕಟ್ಟಿ ಕಾನ್ವೆಂಟ್ ಶಾಲೆಗಳಿಗೆ ಸೇರಿಸ್ತಾರೆ. ಕಾನ್ವೆಂಟ್ ಶಾಲೆಗಳು ಉತ್ತಮವಾದಂತಹ ಎಜುಕೇಷನ್ ಕೊಡ್ತಾವೋ ಬಿಡ್ತಾವೋ ಗೊತ್ತಿಲ್ಲ, ಆದರೆ ಜನರಿಂದ ಮಾತ್ರ ಹಣವನ್ನು ಪೀಕಿಸ್ತಾ ಇರ್ತಾರೆ. ಶಿಕ್ಷಣ ಅನ್ನೋದು ಮೂಲಭೂತ ಸೌಕರ್ಯ ಆಗಬೇಕು, ಆದರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇವತ್ತು ಶಿಕ್ಷಣ ಅನ್ನೋದು ವ್ಯಾಪಾರ ಆಗಿದೆ. ನೀವು ಯಾವುದೇ ಶಾಲೆಗಳಿಗೆ ಹೋಗಿ, ಯಾವುದೇ ಕಾನ್ವೆಂಟ್ ಸ್ಕೂಲ್ಗಳಿಗೆ ಹೋಗಿ, ಮಕ್ಕಳಿಗೆ ಆ ತರಹ ಎಜುಕೇಷನ್ ಕೊಡ್ತೀವಿ, ಮಕ್ಕಳನ್ನು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ, ದೇಶಕ್ಕೆ ಒಳ್ಳೆಯ ಪ್ರಜೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿ ಪಾಲಕರಿಂದ ಲಕ್ಷಾಂತರ ರೂಪಾಯಿಯನ್ನು ಪೀಕಿಸುವಂತಹ ಸ್ಕೂಲ್ಗಳೇ ಇದ್ದಾವೆ. ಆದರೆ ಇದೆಲ್ಲದರ ಮಧ್ಯ ಒಂದು ಸ್ಕೂಲ್ ಮಾತ್ರ ಇವತ್ತು ನನಗೆ ವಿಶೇಷ ಮತ್ತು ಅದ್ಭುತ ಅಂತ ಅನ್ನಿಸ್ತು ಗೆಳೆಯರೇ. ಆ ಒಂದು ವಿಶೇಷವಾದಂತಹ ಶಾಲೆಯ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಗೆಳೆಯರೇ. ಈ ಶಾಲೆಯಲ್ಲಿ ಎಲ್ಲ ಹೈಟೆಕ್ ಶಿಕ್ಷಣದ ವ್ಯವಸ್ಥೆ ಕೂಡ ಇದೆ. ನೀವು ಕಾನ್ವೆಂಟ್ಗಳಲ್ಲಿ ಏನೆಲ್ಲವನ್ನ ಕಲಿತೀರಾ ಅಥವಾ ಮಕ್ಕಳಿಗೆ ಏನೆಲ್ಲ ಕಲಿಸ್ತಾರಲ್ಲ ಅದಕ್ಕಿಂತ ಹೆಚ್ಚಿನದಾಗಿಯೇ ಈ ಶಾಲೆಯಲ್ಲಿ ಕಲಿಸ್ತಾರೆ ಗೆಳೆಯರೇ. ಈ ಶಾಲೆಯ ಒಂದು ವಿಶೇಷತೆ ಏನು ಅಂತ ನಾನು ಹೇಳೋದಾದರೆ, ಈ ಶಾಲೆಯು ಕರ್ನಾಟಕದಲ್ಲಿ 10ನೇ ತರಗತಿಯ ರಿಸಲ್ಟ್ ಬಂದಾಗ ಪ್ರತಿ ವರ್ಷವೂ ಕೂಡ ಟಾಪ್ 5ನಲ್ಲಿ ಈ ಸ್ಕೂಲ್ ಇರುತ್ತೆ. ಇಂತಹ ಅದ್ಭುತವಾದಂತಹ ಹೆಸರು ಹೊಂದಿರುವಂತಹ ಶಾಲೆಯ ಫೀಸ್ ಕೇವಲ 5,000 ರೂಪಾಯಿ. ಹಾಗಾದರೆ ಈ ಶಾಲೆ ಯಾವುದು, ಈ ಶಾಲೆ ಎಲ್ಲಿದೆ, ಈ ಶಾಲೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮೊದಲು ಈ ಶಾಲೆಯ ಇತಿಹಾಸವನ್ನು ನಾವು ತಿಳಿದುಕೊಂಡು ಬಿಡೋಣ. ಯಾಕೆಂದರೆ ಈ ಶಾಲೆಯ ಇತಿಹಾಸ ಕೂಡ ಅಷ್ಟೇ ಶ್ರೀಮಂತವಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದೆ. ಈ ಒಂದು ಶಾಲೆಯ ಒಂದು ಧ್ಯೇಯ ಏನು ಅಂದರೆ, ಪ್ರತಿಯೊಬ್ಬ ಮಗು ಕೂಡ ಇಲ್ಲಿ ಈ ಒಂದು ಶಾಲೆಯಿಂದ ಹೊರಗಡೆ ಹೋಗುವಂತಹ ಪ್ರತಿಯೊಬ್ಬ ಮಗುವೂ ಕೂಡ ಸರ್ವಾಂಗೀಣ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು. ಮತ್ತು ಈ ಒಂದು ಶಾಲೆಯಲ್ಲಿರುವಂತಹ ಶಿಕ್ಷಕರು ಯಾವ ತರಹ ಇದ್ದಾರೆ ಅಂದರೆ, ನಾವು ಕೇವಲ ಶಿಕ್ಷಕರಲ್ಲ, ಕೇವಲ ಶಿಕ್ಷಕರಾಗಿದ್ದ ತಕ್ಷಣ ಆ ಮಗು ಪಾಸ್ ಆಯ್ತಾ ಫೇಲ್ ಆಯ್ತಾ ಅನ್ನೋದು ನೋಡ್ಕೊಳ್ಳೋದು ಮಾತ್ರ ಜವಾಬ್ದಾರಿಯಲ್ಲ. ಶಾಲೆಯಿಂದ ಹೊರಗಡೆ ಹೋದಾಗಲೂ ಕೂಡ ಆ ಒಂದು ಮಗು ಸಮಾಜದಲ್ಲಿ ಕೆಟ್ಟ ವ್ಯಕ್ತಿ ಆಗಬಾರದು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತಿಗೂ ಕೂಡ ಈ ಒಂದು ಶಾಲೆಯಲ್ಲಿ ಆ ಶಿಕ್ಷಕರು ಆ ರೀತಿಯಾದಂತಹ ಅದ್ಭುತವಾದಂತಹ ಶಿಕ್ಷಣವನ್ನು ಕೊಡ್ತಾರೆ. ಇನ್ನು ಈ ಶಾಲೆಯ ಫೆಸಿಲಿಟೀಸ್ ಬಗ್ಗೆ ಹೇಳ್ಬಿಡ್ತೀನಿ ಗೆಳೆಯರೆ. ಈ ಶಾಲೆಯಲ್ಲಿ ಅದ್ಭುತವಾದಂತಹ ಟೆಕ್ನಿಕಲ್ ಆಗಿ ಇರುವಂತಹ ಒಂದು ಸೈನ್ಸ್ ಹಾಲ್ ಕೂಡ ಇದೆ. ಮಕ್ಕಳಿಗೆ ಒಂದು ಪ್ರಾಕ್ಟಿಕಲ್ ಅಂತ ನಾವೇನು ಕರಿತೀವಿ, ನೀವು ಬೇರೆ ಬೇರೆ ಕಾನ್ವೆಂಟ್ ಸ್ಕೂಲ್ಗಳಿಗೆ ಹೋದರೆ ಈ ಪ್ರಾಕ್ಟಿಕಲ್ ಎಜುಕೇಷನ್, ಈ ಸೈನ್ಸ್ ಲ್ಯಾಬ್, ಇದಕ್ಕೆ ಅಂತಾನೆ ಒಂದಷ್ಟು ಸಾವಿರ ಫೀಸ್ಗಳನ್ನು ಇವರು ಆ ಕಾನ್ವೆಂಟ್ ಸ್ಕೂಲ್ಗಳು ತಗೊಳ್ತಾರೆ. ಆದರೆ ಅದೇ ರೀತಿಯಾದಂತಹ ಅಷ್ಟೇ ಟೆಕ್ನಿಕಲ್ ಆಗಿರುವಂತಹ ಅಷ್ಟೇ ಸೌಲಭ್ಯ ಇರುವಂತಹ ಸೈನ್ಸ್ ಹಾಲ್ನಲ್ಲಿ ಈ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ಕೊಡ್ತಾರೆ. ಅದರ ಜೊತೆಗೆ ಗೆಳೆಯರೇ, ಅದ್ಭುತವಾದಂತಹ ಲೈಬ್ರರಿ ಇದೆ. ಕೇವಲ ಈ ಲೈಬ್ರರಿಯಲ್ಲಿ ಕನ್ನಡ ಪುಸ್ತಕಗಳು ಮಾತ್ರ ಅಲ್ಲ, ಎಲ್ಲ ಭಾಷೆಯ ಪುಸ್ತಕಗಳು ಮತ್ತು ನಮಗೆ ಸೈನ್ಸ್ ರಿಲೇಟೆಡ್ ಪುಸ್ತಕಗಳಾಗಿರ್ಬೋದು, ಟೆಕ್ನಿಕಲ್ ರಿಲೇಟೆಡ್ ಪುಸ್ತಕಗಳಾಗಿರ್ಬೋದು, ಈ ರೀತಿಯಾದಂತಹ ಎಲ್ಲ ಪುಸ್ತಕಗಳು ಈ ಒಂದು ಶಾಲೆಯ ಲೈಬ್ರರಿಯಲ್ಲಿದೆ ಗೆಳೆಯರೆ. ಅದರ ಜೊತೆಗೆ ಗೆಳೆಯರೆ, ಈ ಒಂದು ಶಾಲೆಯ ಹೆಗ್ಗಳಿಕೆ ಏನು ಅಂದರೆ, ವಿಶೇಷತೆ ಒಂದು ಹೇಳ್ಬಿಡ್ತೀನಿ ಗೆಳೆಯರೆ. ನಿಮ್ಮ ಮಗು ಏನಾದರೂ ಶಿಕ್ಷಣದಲ್ಲಿ ಹಿಂದುಳಿದಿದೆ, ಆ ಒಂದು ಮಗುವಿಗೆ ಓದಿನ ಬಗ್ಗೆ ಆಸಕ್ತಿ ಇಲ್ಲ, ಇತರೆ ಯಾವುದಾದ್ರೂ ಒಂದು ಚಟುವಟಿಕೆಗಳಲ್ಲಿ ಆಸಕ್ತಿ ಇದೆ, ಫಾರ್ ಎಕ್ಸಾಂಪಲ್ ಡ್ರಾಯಿಂಗ್ನಲ್ಲಿ ಆಸಕ್ತಿ ಇರ್ಬೋದು, ಅಥವಾ ಆಟದಲ್ಲಿ ಆಸಕ್ತಿ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಇರ್ಬೋದು, ಆ ಒಂದು ಆಸಕ್ತಿಯನ್ನು ಇಲ್ಲಿನ ಶಿಕ್ಷಕರೇ ಗುರುತಿಸಿ ಆ ಮಗುವಿನ ಆಸಕ್ತಿ ಯಾವುದರಲ್ಲಿದೆಯಲ್ಲ ಅದರಲ್ಲೇ ಆ ಒಂದು ಮಗುವಿಗೆ ಉತ್ತಮವಾದಂತಹ ಟ್ರೈನಿಂಗನ್ನು ಕೊಡ್ತಾರೆ. ಉತ್ತಮವಾದಂತಹ ಟ್ರೈನಿಂಗ್ ಕೊಟ್ಟು ಈ ಒಂದು ಶಾಲೆಯಲ್ಲಿ ಇರುವಂತಹ ಶಿಕ್ಷಕರು ಎಲ್ಲರೂ ಕೂಡ ಅದ್ಭುತವಾದಂತಹ ಶಿಕ್ಷಕರೇ. ಯಾಕೆ ಹೇಳ್ತೀನಿ ಅಂದರೆ, ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವಂತಹ ಶಿಕ್ಷಕರು ಈ ಒಂದು ಶಾಲೆಯಲ್ಲಿದ್ದಾರೆ ಗೆಳೆಯರೆ. ನೀವು ಯಾವುದ್ಯಾವುದೋ ಸ್ಕೂಲ್ಗೆ ಹೋಗಿ ಕರೋನಾ ಸಮಯ ಗೆಳೆಯರೆ, ಶಾಲೆ ಅನ್ನೋದು ಪ್ರತಿಯೊಬ್ಬ ಮಗುವಿನ ಒಂದು ರೀತಿಯಾದಂಥ ಬೆಳವಣಿಗೆಯ ಆರಂಭದ ಹಂತ. ಶಾಲೆಯಲ್ಲಿ ನಾವು ಯಾವ ತರಹ ಕಲಿತೀವೋ ಅದೇ ತರಹ ಮುಂದೆ ನಾವು ಇರ್ತೀವಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನೀವು ಎಲ್ಲೆಲ್ಲೋ ಹೋಗಿ ಯಾವುದ್ಯಾವುದೋ ಸ್ಕೂಲ್ಗಳಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ, ಆ ಒಂದು ಫೀಸ್ ಕಟ್ಟೋದಕ್ಕೋಸ್ಕರ ನೀವು ಸಾಲ ಮಾಡಿಕೊಂಡು ಅದಕ್ಕೆ EMIಗಳನ್ನು ಕಟ್ಟೋ ಬದಲು ಕೇವಲ ಅದ್ಭುತವಾದಂತಹ ಎಜುಕೇಷನನ್ನು ಕೊಡ್ತಾರೆ. ಅದರ ಜೊತೆಗೆ ನಮ್ಮ ದೇಶದ ರಾಷ್ಟ್ರೀಯತೆಯ ಬಗ್ಗೆಯೂ ಕೂಡ ಈ ಶಾಲೆ ಹೇಳ್ಕೊಡುತ್ತೆ. ಸ್ಕೂಲ್ಗಳಲ್ಲಿ ಏನೆಲ್ಲ ಇದೆಯಲ್ಲ ಆ ಎಲ್ಲ ಫೆಸಿಲಿಟೀಸ್ಗಳು ಕೂಡ ಈ ಒಂದು ಶಾಲೆಯಲ್ಲಿದೆ. ಸೊ ಈ ಒಂದು ಶಾಲೆ ಎಲ್ಲಿದೆ ಅನ್ನೋದು ನಿಮ್ಮ ಒಂದು ಪ್ರಶ್ನೆಗೆ ನಾನು ಈಗ ಉತ್ತರ ಕೊಡ್ತೀನಿ. ಈ ಒಂದು ಕಲಿತಂತಹ ವಿದ್ಯಾರ್ಥಿಗಳು ಇವತ್ತು ಎಲ್ಲೆಲ್ಲಿಯೋ ಇದ್ದಾರೆ. ದೇಶ ವಿದೇಶಗಳಲ್ಲಿ ಪ್ರಖ್ಯಾತ ವಿಜ್ಞಾನಿಗಳಾಗಿದ್ದಾರೆ, ಪ್ರಖ್ಯಾತ ಆಟಗಾರರಾಗಿದ್ದಾರೆ, ಪ್ರಖ್ಯಾತ ಕವಿಗಳಾಗಿದ್ದಾರೆ. ಕೊನೆಗೆ ಗೆಳೆಯರೆ, ಇಲ್ಲಿ ಯಾವುದೇ ಜಾತಿ, ಮತ, ಕುಲ, ಧರ್ಮ ಭೇದವಿರುವುದಿಲ್ಲ. ರಾಜ್ಯದ ಯಾವ ಭಾಗದಿಂದಲಾದರೂ ಸರಿ, ಆಸಕ್ತ ಬಡ ಬಾಲಕರು ಅಥವಾ ಅವರ ತಂದೆ ತಾಯಿ
ಪೋಷಕರು ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸಿರುವ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ ಬಡ ಮಕ್ಕಳ ಹೆಸರು ನೋಂದಾಯಿಸಬಹುದಾಗಿದೆ ಅಥವಾ ಖುದ್ದಾಗಿ ಬಂದು ಯಾವುದೇ ರೀತಿಯ ಶುಲ್ಕಗಳಿಲ್ಲದೆ ಸೇರಿಸಬಹುದಾಗಿದೆ. ಸಂಸ್ಥೆಯ ಮುಖ್ಯಸ್ಥರ ಪ್ರಕಾರ ಇಲ್ಲಿ 150 ಬಾಲಕರಿಗೆ ಮಾತ್ರ ಸೇರ್ಪಡೆ ಮಾಡಿಕೊಳ್ಳಲು ಸಂಸ್ಥೆ ಅವಕಾಶ ಕಲ್ಪಿಸಿದೆ. ಈಗಾಗಲೇ ನುರಿತ ಶಿಕ್ಷಕರಿಂದ ಉತ್ತಮ ಬೋಧನೆ ಇದೆ. ಶಾಲೆಯಲ್ಲಿ ಪ್ರತಿ ವರ್ಷ 80, 90 ಹಾಗೂ 100ರಷ್ಟು ಫಲಿತಾಂಶ ಕೂಡ ದಾಖಲಾಗುತ್ತಿದೆ. ಶಾಲೆಯ ಕಲಿಕೆಯ ಜೊತೆಗೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ. ನೃತ್ಯ, ಹಾಡು, ಚಿತ್ರಕಲೆ, ಯೋಗ, ಕ್ರೀಡೆ ಸೇರಿದಂತೆ ಹಲವಾರು ಪಠ್ಯೇತರ ಚಟುವಟಿಕೆಗಳಲ್ಲೂ ತರಬೇತಿ ನೀಡಿ ಅವರ ಆಸಕ್ತಿಯ ವಿಷಯಗಳಲ್ಲಿ ಅವರನ್ನು ತಯಾರು ಮಾಡುವ ಸದುದ್ದೇಶವನ್ನು ಸಹ